ಹಾಕ್ಲಾರ್ತೀನಿ ಮೇಡಮ್ ಅವ್ರ ಇನ್ಮಾಗಿದ್ದ ನಮಸ್ಕಾರ ಗುರು, ಹೇಳ್ರಿ ಹೆಂಗಿದ್ರ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ಇನ್ವೆಸ್ಟ್ ಮಾಡೋಣ ಬನ್ನಿ. ಏನೋ ಆಗಿದೆ ಮಗನ ಒಂದೊಂದು ಬಾಳೆಹಣ್ಣು ಇಟ್ಕೊಂಡೆ ನನ್ನ ಮುಂದೆ ಶೋ ಕೊಡ್ತಿ. ನಮ್ಮ ಮನ್ಯಾಗ ಅಂತ ದೊಡ್ಡದೈತ್ ಗೊತ್ತು ಬಾಳೆಹಣ್ಣು ಗಿಡ. ಬಾಳೆ ಗಿಡ ಎಷ್ಟ್ ದೊಡ್ಡದಾಗಿದ್ರಿ ಏನ್ ಪ್ರಯೋಜನ? ಬಾಳೆಹಣ್ಣು ದಪ್ಪ ಇರ್ಬೇಕು. ಬಾಳೆಹಣ್ಣು ದಪ್ಪ ಇರ್ಬೇಕೆ ಕರೇರಿ, ಆದ್ರ ನಮ್ಮ ಮನ್ಯಾಗ ಯಾಲಕ್ಕಿ ಬಾಳೆಹಣ್ಣು ಗಿಡ ಐತಿ, ಪಾರಂ ಬಾಳೆಹಣ್ಣು ಅಲ್ರಿ. ಕುಡುಪ್ಲಿ ಏನಿಲ್ಲ ಮಾವ, ನಿನ್ನ ಕರ್ಯಾಕ್ ಕುಂತಾಳ ಮಾವ. ರುಂಡ ಚಂಡ ಆಡಿಬಿಡ್ತಾನೆ. ಮಾವು ಕೊಟ್ಟಲ್ರಿ ಈಗ ಇಸ್ಕೊಂಡೆ. ಏನಾತ್ರಿ ಅಂಟಿ? ಇಲ್ಲಿ ಕೆಮ್ಮದೈತೆ, ಇಲ್ಲಿ ನೋಯ್ತೈತೆ. ಹೌದೇನ್ರಿ? ತಡ್ರಿ ಹಂಗಾರ ಅಣ್ಣ ಆ ಗಸಗಸಿ ಪಾಯಸ ಒಳಗ್ ವಿಷ ಹಾಕೊಡಿ ಇವ್ರಿಗೆ. ಸೂರ್ಯ ವಂಶದವರು ಶತ್ರುಗಳಿಗೂ ವಿಷ ಕೊಡೋದಿಲ್ಲ. ಅಲ್ಲ ಕನಕ ಮೂರ್ತಿಯವರಪ್ಪ. ಸೂಪರ್. ಬಿಂದೇಸ ಅಣ್ಣ, ಅಲ್ಲಿ ಮೇಲೆ ಹಾರಾಡ್ತಿರೋದು ಗರುಡ ಅಲ್ಲ ಉಕಣ, ಗರುಡ. ಆ ಗರುಡ ನೋಡ್ತಿರ ನಂಗ ಗಡ್ಡೆ ಪುಂಡ್ ಡೈಲಾಗ್ ನೆನಪಾಯ್ತಾವದ. ಹೌದಣ್ಣ? ಆಕಾಶದಲ್ಲಿ ನೋಡು ಗರುಡ, ಆಕಾಶದಲ್ಲಿ ನೋಡು ಗರುಡ. ಅಣ್ಣ ನಂಗೇನೋ ಕಾಣಿಸ್ತಿಲ್ಲ, ನಾ ಕುರುಡ. ನಂಗಿದ್ದ ನೋಡ್ಲಾ ಗುರು ನಂಗಾಗೋದ್ನೋ. ಕೊನಾ ಡೈಲಾಗ್ ಮಿಸ್ ಆಗೋಯ್ತು. ಏನ್ ಲೇಗಿಡ ಸಾಲಿಗೊಂಟಿ ಏನೋ? ಇಲ್ಲ, ನಿಮ್ಮ ಹುಡುಗಿ ಕಿಸ್ಕೊಡಾಕ ಹೊಂಟಿನಿ. ಕೊಡಾಕ ನಿಂದ್ರಲೇ ಇಲ್ಲಿ ಅಡಿಸಿ ನಿಂದರ ಬೈಬ್ಯಾಡ ಓಣ. ನಾ ಸಾಲಿ ಡ್ರೆಸ್ ಹಾಕಿ ನಾನು ಸಾಲಿಗೆ ಹೊಂಟಿನಲ್ಲ ಓಣ. ಹಾ ಆಯ್ತು, ಹೋಗೋಗು. ಓಸಿಡಿಕೆ ಹಲೋ ಬೇಬಿ, ಈಗ ನಾ ಕೊಡ್ತೇನೆ, ಆಮೇಲೆ ನೀ ಕೊಡ. ರೀ ಏನೇ ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತಾನೆ ತಿಳ್ಕಂಡ್ರಿ ತಾಯಿನ ಸೃಷ್ಟಿ ಮಾಡಿರೋದು. ನಿಜ ಕಡೆ, ಹಂಗೆ ದೆವ್ವಗಳು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತಾನೆ ಹೇಳ್ತೀನಿ ಸೃಷ್ಟಿ ಮಾಡಿರೋದು ಕಣೆ. ಗ್ಯಾಸ್ ಬಂದ್ ಮಾಡಿದೇನಾ ಇಲ್ವಾ? ಹೇಳಿದ್ರೀಗ ಮತ್ತೆ ಬೈತಾರೆ, ಏನ್ ಮಾಡ್ಲಿ? ಗ್ಯಾಸ್ ಬಂದ್ ಮಾಡಿರ್ಬೋದಲ್ಲ? ಮಾಡಿರ್ಬೋದು. ನಮಸ್ತೆ, ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ಈ ಪುಂಜೆ ಉದಾನೆ ಗ್ಯಾಸ್ ಎಷ್ಟು ಹೋಗಿರ್ಬೋದು ಈಗ? ಆಫ್ ಆಗಿದಾ ಇಲ್ವಾ? ಬ್ಲಾಸ್ಟ್ ಆದ್ರೆ ಇದೆಂತ ಬರೀ ಅನ್ನ ಸಾರು? ನಂಗಿಷ್ಟೇ ಸಾಕು. ಈ ವಿಷಯ ಇವ್ರಿಗೇನಾದ್ರೂ ಗೊತ್ತಾದ್ರೆ ದೇವ್ರೇ ಕಾಪಾಡಪ್ಪ. ಭಾರಿ ಖುಷಿಯಲ್ಲಿದ್ದೆ. ಖರ್ಜೂರ ಪಾಯಸ ಇತ್ತು, ಫ್ರೂಟ್ ಸಲಾಡ್ ಇತ್ತು, ಯಾವುದು ತಿನ್ನಲಿಲ್ಲ. ಒಂದು ಹಾಳದ ಗ್ಯಾಸ್, ಈ ಗ್ಯಾಸ್ ಇಲ್ದಲ್ಲ ತಿನ್ಬೋದಿತ್ತ? ಈ ಐಸ್ ಕ್ರೀಮ್ ಪಾಯಸ ನನ್ನ ಪಾಲಾಗದೆ ಹೋಯ್ತಾ. ಒಳ್ಳೊಳ್ಳೆ ಐಟಮ್ಸ್ ಕಳ್ಕೊಂಡ ಪಾಪಿ ನಾನೇ ಕೇಳು. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನನ್ನ ಕಾಡ್ಬೇಡ ಆಯ್ತಾ?
ಆಯ್ತಾ ನಂಗೆ ನೀರಂದ್ರೆ ಇಷ್ಟ ಇಲ್ಲ. ನನ್ನ ಕಾರಣ ಆಯ್ತಾ? ಯಾಕೆ ಜನರೇ ಜನರೇ ಏನ್ ಗೊತ್ತಾ, ಡ್ರೈವರ್ ಮಾಡೋದು ಒಳ್ಳೆ ಕೆಲಸ ಜನರೇ. ನೀವು ರೀಲ್ಸ್ ಮಾಡೋದ್ರೆ ಯಾಕೆ ತಪ್ಪು ಅಂತೀರಾ ಜನರೇ? ನನ್ನ ಹೆಸರು ಕಪ್ಪಿ ಎಲ್ಲ ಜನರೇ, ಕಿಪ್ಪಿ. ಯಾಕೆ ನನ್ನ ಅಪಾರ್ಥ ಮಾಡ್ಕೊತಿಲ್ಲ? ಆಕ್ಚುಲಿ ಶಿ ಇಸ್ ಬ್ಯೂಟಿಫುಲ್ ಪಾಪ. ನೋ ಕಮೆಂಟ್ಸ್. ನಿಮಗಿಂತ ಅವಳೇ ಎಷ್ಟೋ ಬೆಸ್ಟ್. ಬಬ್ಲಿ, ನಾನು ಇನ್ನೊಂದು ಕೇಳಲಾ? ಏನ್ ಕೇಳು? ಒಂದೆರಡು ದಿವಸ ನಾವು ಅಮ್ಮೋರ್ ಮನೆಗೆ ಹೋಗ್ಬಿಟ್ಟು ಬರ್ಲಾ? ಅದನ್ನೇನ್ ಕೇಳ್ತೀಯ, ಹೋಗ್ಬಿಟ್ ಬಾರೆ. ಬಬ್ಲಿ, ನಾನು ಹೋಗ್ಬಿಟ್ರೆ ಊಟಕ್ಕೇನೋ ಮಾಡ್ತೀಯಾ? ಊಟನ ಮುಖ್ಯ, ಮನ್ಸಿಗೆ ನೆಮ್ಮದಿ ಕಣೆ ಮುಖ್ಯ, ಹೋಗ್ಬಿಟ್ ಬಾರೆ. ನಮ್ಮ ಮನೇಲಿ ಯಾವಾಗ್ಲೂ BP ರೈಸ್ ಆಗೋ ತರನೇ ಚಾನಲ್ ಬರ್ಬೇಕು. ಹಾಕ್ತೀಯಾ? ನೀವು ಹಿಂಗ ರಿಕ್ವೆಸ್ಟ್ ಮಾಡಕತ್ತೀರಿ ಹಂಗಾಗ ನಾನು ಹಾಕ್ಲಾರ್ತೀನಿ ಏನ್ರಿ ಮೇಡಮ್ ಅವ್ರ? ಇನ್ಮ್ಯಾಗಿದ್ದ ಹಾಕದೆ ಡಾಕ್ಟರ್ ಸಾಹೇಬ್ರ, ಭಾಳ ತ್ರಾಸ್ರಿ. ಒಟ್ಟ ಟಾಯ್ಲೆಟ್ ನಿಂದ್ರವಲ್ರಿ. ಏನ ಹೇಳಿದ್ನಲ್ಲೋ ನಿನ್ಗ? ಹಾ ರೀ, ಹೇಳಿರಿ ನಿಂಬಿಕಾಯಿ ಯೂಸ್ ಮಾಡು ಅಂತ. ಆದ್ರೆ ನಿಂಬಿಕಾಯಿ ಅಲ್ಲಿಂದ ತೆಗದ್ರ ಸಾಕ್ರಿ, ಬದ ಅಂತ ಮತ್ತೆ ಶುರು ಮಾಡ್ಬಿಡ್ತದ್ರಿ. ಬೋಸಡಿಕೆ ತಿನ್ನಕ್ ಹೇಳಿ ನಾ ಇಟ್ಕೊಳಕಲ್ಲ. ಅಯ್ಯೋ, ನಿಂಬೆಕಾಯಿ ಇಟ್ಕೊಂಡಿದ್ದಂತೆ. ಅಯ್ಯೋ ಕರ್ಮ ಗುರು. ಯಾರ್ದಿ ಮಕ್ಕಳು? ನನ್ ಗಂಡನ್ ಮಕ್ಳು. ನಿಮ್ದೇನ ಈ ಮಕ್ಕಳು? ಇಲ್ಲಿ ಕೂತಿದ್ದಾಳಲ್ಲ ದೆವ್ವ ಕೂತಂಗೆ ನನ್ನ ಹೆಂಡತಿ, ಅವಳು ಹುಟ್ಟತಾವು. ಇವ್ನ ಯಾವನು? ನಮ್ ಸಾಹೇಬನಿಗಿನ್ನ ದೊಡ್ಡ ಚಾ. ಏನ್ ಮಕ್ಳ? ಯಾರೀ ಅಮ್ಮ? ನಮ್ಮಪ್ಪನ ಹೆಂಡತಿ. ಇವ್ರು ಯಾರು? ನಮ್ಮ ಅಮ್ಮನ ಗಂಡ. ಸೈಕ. ಎಲ್ಲ ಹೋಗ್ತಾ ಇದೀಯಾ? ಕೆಲ್ಸಕ್ಕೆ ಹೋಗ್ತಾ ಇದೀನಿ ಮಮ್ಮಿ. ಹೌದಾ? ನನ್ನ ಸ್ವಲ್ಪ ಮಾರ್ಕೆಟ್ ಹತ್ರ ಡ್ರಾಪ್ ಮಾಡ. ಅಯ್ಯೋ ಹೋಗಿ ಮಮ್ಮಿ, ನೀವು ಅರ್ಧ ಅವರ್ ಮಾಡ್ತೀರಾ? ಇಲ್ಲ 2 ನಿಮಿಷ ಬಂದೇ ಇರು. ಮಮ್ಮಿ ಬಂದ್ರಾ? ಬಂದೆ ಕಣ, 2 ನಿಮಿಷ. ಮಮ್ಮಿ ತಲೆನೋತಿದೆ, ಸ್ವಲ್ಪ ಟೀ ಮಾಡ್ಕೊಡ್ತೀರಾ? ಇರೇ 1 ನಿಮಿಷ ಬರ್ತೀನಿ. ಮಮ್ಮಿ ಬಂದೆ ಬನ್ನಿ ಮಮ್ಮಿ. ಇರು ಹಾಲ್ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ. ಅಯ್ಯೋ ನಡಿ ಮೊಬೈಲ್ ಮರ್ತ್ಬಿಟ್ಟಿದ್ದೀನಿ, ಎತ್ಕೊಂಡ್ಬಿಡ್ತೀನಿ. ಏನಪ್ಪ ಇಷ್ಟು ಲೇಟ್ ಮಾಡ್ತಾರೆ? ನಡಿ ಹೋಗೋಣ. ಟೈಮ್ ಆಯ್ತು. ಯಾವಾಗ್ಲೂ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ನಿಮ್ಮ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಅವ್ರಿಗೆ ಹಿಂಸೆ ಮಾಡಕ್ ಹೋಗ್ಬೇಡಿ, ಓಕೆನಾ? ಕೆಪ್ಪಿ, ನೀನ್ ನನ್ ಪ್ರೀತಿನ ಯಾವಾಗ ಒಪ್ಕೊಂತೀಯ ಕೆಪ್ಪಿ? ನೋಡ್ ಹೆಂಗಾಗ್ಬಿಟ್ಟಿದೀನಿ, ನೀನ್ ನನ್ ಪ್ರೀತಿನ ಒಪ್ಕೊಂತಿಲ್ಲ ಅಂತ. ಊಟ ತಿಂಡಿಗಿನ ಸೇರ್ತಿಲ್ಲ ಕೆಪ್ಪಿ. ಅಂತೂ ಇಂತೂ ಕೆಪ್ಪಿ ನನ್ ಪ್ರೀತಿನ ಒಪ್ಕೊಂಡ್ಬಿಟ್ಲು. ಪಾಪ ಗುರು. ಸಿಕ್ಕಾಪಟ್ಟೆ ಭಯ ಬಿದ್ದದವನ. ಅಯ್ಯೋ, ಈ ತರ ಹಿಂಸೆ ಕೊಟ್ರಿ ಯಾರು ಬಿಡ್ತಾರೆ ಸರ್? ಅಯ್ಯಪ್ಪ.
ನಾನು ನನ್ನ ಹೆಂಡತಿ ಸಾಯೋವರೆಗೂ ಚೆನ್ನಾಗಿದ್ದು. ನಾನು ನಮ್ ದೋಸ್ತರು ಈಗ ಸತ್ತು ಬಿಡ್ತೀವಿ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಗಳಲ್ಲಿ ಮಾತ್ರ ಗಂಡಸರು ಬೇರೆಯವರ ಹೆಂಡತಿಯನ್ನ ಲೈಕ್ ಮಾಡ್ಬೋದು. ಹಿಂಗೆ ಮಾಡಿ ನೋಡಿ, ರಿಯಲ್ ಆಗಿ ಹಲ್ಗಳೆಲ್ಲ ಉದುರಿಸ್ಬಿಡ್ತಾರೆ ಅವ್ರ ಗಂಡಂದಿರು ಅಲ್ವಾ? ಹೌದಾ? ಕಮೆಂಟ್ ಮಾಡಿ. ಬಬ್ಲಿ, ಮದ್ವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಮೊದಲು ಬೇಕು ಅನ್ಸುತ್ತೆ, ಆಮೇಲೆ ಬೇಕಾ ಅನ್ಸುತ್ತೆ, ಆಮೇಲೆ ಇವೆಲ್ಲ ಬೇಕಿತ್ತ ಅನ್ಸುತ್ತೆ. ದೇವ್ರ ಅವನೇ ನೋಡ್ಕೊಂತಾನೆ ನಿಮ್ಮನ್ನೆಲ್ಲ. ದೇವ್ರು ಎದುರ್ಸಕ್ಕೆ ಬೆದರ್ಸಕ್ಕೆ ಆಗಲ್ಲ ಅಂತಾನೆ ಹೆಂಡತಿ ಅನ್ನೋಳನ್ನ ಕಳ್ಸೋದು. ಅದ್ ಚೆನ್ನಾಗಿದ್ರೆ ನಾನ್ ಕೆಳಗೆ ಇಳಿದ್ ಬರ್ತೀನಿ. ಯಾಕಂದ್ರೆ ಅಷ್ಟ್ ಜನ ಹುಡ್ಗಿನ ಮಾಡಿ 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 ಅವ್ರಿಗೆ ಸಾಕಾಗೋಗಿತ್ತು. ಆಮೇಲಿಂದ ಇವರು ಅಯ್ಯೋ, 8 ಜನ ಹುಡುಗಿ ಮಾಡಿ ಮಾಡಿ ಸಾಕಾಗಿರುತ್ತೆ. ಏನು ಮಾಡಕ್ಕಾಗಲ್ಲ, ಕೆಲವು ಟೈಮ್ ಪದಗಳು ಹಂಗಿರ್ತವೆ. ಮದ್ವೆ ಯಾಕೆ ಆಗ್ಬೇಕು? ನನ್ನ ಅಭಿಪ್ರಾಯ, ಒಳ್ಳೆ ರೀತಿ ಸಂಸಾರ ಮಾಡೋದಕ್ಕೆ, ಗಂಡ ಹೆಂಡತಿ ಪ್ರೀತಿಯಿಂದ ಇರೋದಕ್ಕೆ, ಒಬ್ರಿಗೊಬ್ರು ಆಸರೆ ಆಗಿರೋದಕ್ಕೆ, ಗಂಡ ಹೆಂಡತಿ ಪ್ರೀತಿಯಿಂದ ಜಗಳ ಮಾಡೋದಕ್ಕೆ, ಮಕ್ಕಳನ್ನ ಬೆಳೆಸೋದಕ್ಕೆ, ಸಂಪ್ರದಾಯವಾಗಿರೋದಕ್ಕೆ. ಎಲ್ಲ ಡುಬಾಕು. ರಿಯಾಲಿಟಿ ಏನ್ ಗೊತ್ತಾ? ಗಂಡ ಈ ತರ ಅಡ್ಗೆ ಮಾಡೋದಿಕ್ಕೆ, ಹೆಂಡತಿ ಹಿಂಗ್ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡಿಯೋದಿಕ್ಕೆ. ಡ್ಯಾಡಿ ಹೇಳಮ್ಮ. ನಾಳೆ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಬರ್ತೀರಾ ತಾನೆ? ನಾಳೆ ಕೆಲ್ಸ ಆಯ್ತಲ್ಲಮ್ಮ ನನ್ಗೆ. ನಿಮ್ಮ ಅಮ್ಮನ್ಗೆ ಕರ್ಕೊಂಡೋಗು. ಬಟ್ ಮ್ಯಾಕ್ಸ್ ಮ್ಯಾಮ್ ಬೇರೆ ಕಂಪಲ್ಸರಿ ಬರ್ಲೇಬೇಕಂತ ಹೇಳ್ತಿದ್ರು. ಎಷ್ಟ್ ಗಂಟೆಗೆ ಅಂತಂದೆ? 2 ಗಂಟೆಗೆ ಡ್ಯಾಡಿ. 2 ಗಂಟೆಗಾ? 2 ಗಂಟೆಗೆ ನಾನು ಫ್ರೀನೇ ಇದ್ದೀನಿ, ನಾನೇ ಬರ್ತೀನಿ ಬಿಡು. ಮತ್ತೆ ಮಮ್ಮಿ? ಪಾಪ ಅವ್ರಿಗೆ ಸುಮ್ಮನೆ ತೊಂದರೆ ಕೊಟ್ಬಿಡು, ನಾನೇ ಬರ್ತೀನಿ. ಡ್ಯಾಡಿ ಹೇಳು. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದೀನಿ, ಅದೇ ಅವಳ ಜೊತೆ ಮದ್ವೆ ಆಗೋಣ ಅಂತ. ಲವ್ ಮ್ಯಾರೇಜು ಅದೆಲ್ಲ ನಡೆಯಲ್ಲ ಇಲ್ಲಿ. ನಮ್ ಫ್ಯಾಮಿಲಿಯಲ್ಲಿ ಅದು ಲವ್ ಮ್ಯಾರೇಜ್ ಅಂತೆ, ಲವ್ ಮ್ಯಾರೇಜ್. ಡ್ಯಾಡಿ ಅವ್ರು ಆಲ್ರೆಡಿ ಫಾರ್ಚುನರ್ ಬುಕ್ ಮಾಡ್ಬಿಟ್ಟು ನನ್ನ ಹೆಸರಲ್ಲಿ. ಲಕ್ಷ್ಮಿ ಅವರು ಪೂಜಾರಿ ಯಾರೋ ಇದ್ರಲ್ಲ, ಅವರು ಕಾಲ್ ಮಾಡಿ ಕರಿಬೇಕಿತ್ತು, ಮದ್ವೆ ಡೇಟ್ ಫಿಕ್ಸ್ ಮಾಡ್ಬಿಡೋಣ ಅಂತ. ಮಚ್ಚಾ ಹೇಳು ಮಚ್ಚಾ, ಹೆಂಗಿತ್ತು ಪಾಂಡಿಚೇರಿ ಟ್ರಿಪ್? ಯಾಕೆ ಕೇಳ್ತಿ? ಫುಲ್ ಕ್ರೇಜಿನಾ? ಸಕ್ಕತ್ತಾಗಿತ್ತು, ಬಟ್ ನೀನ್ ಬಂದಿಲ್ಲ, ಅದೇ ಒಂದ್ ಬೇಜಾರು. ಬರ್ಬೋದಾಗಿತ್ತು, ನೆಕ್ಸ್ಟ್ ಟೈಮ್ ಹೋಗೋಣ. ಪಕ್ಕ ಹೋಗ್ಲಿ. ತಂದ ಅಮ್ಮ, ನನ್ ಪರ್ಸಲ್ಲಿ 2,000 ರೂಪಾಯಿ ಇತ್ತಲ್ಲ, ಏನಾಯ್ತು? ನೀನೇನ್ ಹೇಳ್ತಾ ಇದ್ಯಾ ಅಂತ ಕೇಳಿಸ್ತಾ ಇಲ್ಲ ಕಣೋ. ಅಮ್ಮ, ನನ್ ಪರ್ಸಲ್ಲಿ 2,000 ರೂಪಾಯಿ ಇತ್ತಲ್ಲ, ಏನಾಯ್ತು? ಅಯ್ಯೋ, ನಿಜವಾಗ್ಲೂ ಕೇಳಿಸ್ತಾ ಇಲ್ಲ ಕಣೋ. ಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ ಕೇಳಿಸ್ಕೊ ಬಾ. ಈ ಮ್ಯಾಚ್ ಬಾಕ್ಸ್ ನಿನ್ ಪಾಕೆಟ್ ಅಲ್ಲಿ ಹೆಂಗ್ ಬಂತು? ಕೇಳಿಸ್ತಿಲ್ಲ ಕಣಮ್ಮ. ಈ ಮ್ಯಾಚ್ ಬಾಕ್ಸ್ ನಿನ್ ಪಾಕೆಟ್ ಅಲ್ಲಿ ಹೆಂಗ್ ಬಂತು?